ನಿನ್ನ ಮನೆಯಲ್ಲಿ ಕೆಲವರಿಂದ ಪದೇ ಪದೇ ಸಮಸ್ಯೆಗಳು ಜರುಗುತ್ತಾ ಇದೆ. ಯಾಕೆ ನಿಮ್ಮ ಮನೆಯಲ್ಲಿ ಕೆಲವರಿಂದ ಪದೇ ಪದೇ ಸಮಸ್ಯೆಗಳು ಜರುಗುತ್ತಾ ಇದೆ? ನಿಮಗೆ ಗೊತ್ತಾ, ಕೆಲವ್ರ ಮನೆಯಲ್ಲಿ ಕೆಲವರಿಂದ ಪದೇ ಪದೇ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಬಿಡದೆ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಏನೋ 1 ಸಾರಿ 2 ಸಾರಿ ಸಮಸ್ಯೆ ಬಂದು ಮುಗಿಯಲ್ಲ, ವಾರದಲ್ಲಿ 1-3 ಸಾರಿ ಕಂಟಿನ್ಯೂ ಆಗಿ ಸಮಸ್ಯೆ, ವಾರದಲ್ಲಿ 5 ಬಾರಿ ಕಂಟಿನ್ಯೂ ಆಗಿ ಸಮಸ್ಯೆ. ಕೆಲವರಿಂದ, ಎಲ್ಲರಿಂದಲ್ಲ, ಕೆಲವರಿಂದ ಬೆಳಿಗ್ಗೆ ಆದ್ರೂ ಸಮಸ್ಯೆ, ಮಧ್ಯಾಹ್ನ ಆದ್ರೂ ಸಮಸ್ಯೆ, ಸಂಜೆ ಆದ್ರೂ ಸಮಸ್ಯೆ, ಕಂಟಿನ್ಯೂ ವಾರದಲ್ಲಿ 5-6 ಬಾರಿ ಸಮಸ್ಯೆ. ಯಾಕೆ ಕುಟುಂಬದಲ್ಲಿ ಕೆಲವರಿಂದ ಸಮಸ್ಯೆ ಅಂತ ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೋಗೋಣ. ಎಷ್ಟು ಜನ ಹೌದು ಯಾಕೆ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ನಡೀತದೆ, ಎಸ್ಪೆಷಲಿ ಯಾಕೆ ಕೆಲವರಿಂದ ಮಾತ್ರ ಪ್ರಾಬ್ಲಮ್ ನಡೀತದೆ, ಯಾಕೆ ಕೆಲವರಿಂದ ಮನೆಯಲ್ಲಿ ಸಮಸ್ಯೆ ಉಂಟಾಗುತ್ತೆ, ಯಾಕೆ ಕೆಲವರಿಂದ ಮನೆಯಲ್ಲಿ ತೊಂದರೆ ಉಂಟಾಗುತ್ತೆ, ಯಾಕೆ ಕೆಲವರಿಂದ ಪದೇ ಪದೇ ಶೋಧನೆಗಳು ಬರುತ್ತೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಕೆ ಹೋಗೋಣ. ವಾಕ್ಯ ಓದೋಣ. ಲೂಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 37-43. ಲೂಕ ಬರೆದ ಸುವಾರ್ತೆ 9ನೇ ಅಧ್ಯಾಯ 37-43. ಮರುದಿವಸ ಅವರು ಬೆಟ್ಟದಿಂದ ಇಳಿದು ಬಂದಾಗ ಜನರ ದೊಡ್ಡ ಗುಂಪು ಆತನೆದುರಿಗೆ ಬಂತು, ಯೇಸುವಿನ ಎದುರಿಗೆ ಬಂತು. ಆಗ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ ನನ್ನ ಮಗನ ಮೇಲೆ ದೃಷ್ಟಿ ಇಡಬೇಕು ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ ಇವನೊಬ್ಬನೇ ಮಗನು, ಇವನನ್ನು ದೆವ್ವ ಹಿಡಿಯುತ್ತಲೇ ಕೂಗಿಕೊಳ್ಳುತ್ತಾನೆ. ಯಾವಾಗ ಅವನಿಗೆ ದೆವ್ವ ಬರುತ್ತದೋ, ಯಾವಾಗ ಅವನನ್ನು ದೆವ್ವ ಹಿಡಿತದೋ, ಯಾವಾಗ ಅವನನ್ನು ದೆವ್ವ ಆವರಿಸ್ತದೋ, ಆ ದೆವ್ವ ಆವರಿಸಿದ ಕೂಡಲೇ ಅವನು ಜೋರಾಗಿ ಕೂಗಿಕೊಳ್ಳಿಕ್ಕೆ ಆರಂಭಿಸ್ತಾನೆ. ಮುಂದೆ ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ. ಆ ದೆವ್ವ ಅವನನ್ನ ಬಾಯಲ್ಲಿ ನೊರೆ ಬರುವಷ್ಟು ಅವನನ್ನು ಒದ್ದಾಡಿಸುತ್ತದೆ ಮತ್ತು ಬಹು ಕಷ್ಟ ಕೊಟ್ಟು ಜಜ್ಜಿದ ಹೊರತು ಬಿಡುವುದಿಲ್ಲ. ಆ ದೆವ್ವ ಬಂದು ಸುಮ್ಮನೆ ಅಲ್ಲ, ಆ ಮನುಷ್ಯನಿಗೆ ಬಹಳ ಕಷ್ಟ ಕೊಡುತ್ತೆ, ಹಿಂಸೆ ಕೊಡುತ್ತೆ, ಬಾಧೆ ಕೊಡುತ್ತೆ. ಅವನನ್ನ ಜಜ್ಜಿ ಹಣ್ಣುಗಾಯಿ ಮಾಡಿ, ನೀರ್ಗಾಯಿ ಮಾಡಿ, ಅವನನ್ನ ಬಹಳ ಕಷ್ಟ ಕೊಡದೆ ಅವನನ್ನ ಆ ದೆವ್ವ ಬಿಡದೇ ಇಲ್ಲ. ಅದನ್ನು ಬಿಡಿಸಬೇಕೆಂದು, ಆ ದೆವ್ವವನ್ನ, ನನ್ನ ಮಗನಿಗೆ ಹಿಡಿದಂತ ದೆವ್ವವನ್ನ ಬಿಡಿಸಬೇಕೆಂದು ನಿನ್ನ ಶಿಷ್ಯರನ್ನು ಬೇಡಿಕೊಂಡೆನು. ಏಸಯ್ಯ, ನನ್ನ ಮಗನಿಗೆ ಹಿಡಿದಂತ ದೆವ್ವ, ನನ್ನ ಮಗನನ್ನು ಆವರಿಸಿದಂತ ದೆವ್ವನ ಬಿಡಿಸ್ಬೇಕಂತೇಳಿ ನಿನ್ನ ಶಿಷ್ಯರನ್ನ ಬೇಡಿಕೊಂಡೆನು. ಆದರೆ ಅವರಿಂದ ಆಗದೆ ಹೋಯಿತು. ನಿನ್ನ ಶಿಷ್ಯರಿಗೆ ಕೇಳ್ಕೊಂಡೆ ನಾನು, ಆದ್ರೆ ನಿನ್ನ ಶಿಷ್ಯರ ಕೈಯಿಂದ ನನ್ನ ಮಗನಿಗೆ ಹಿಡಿದಂತ ದೆವ್ವನ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲ. ವೆರಿ ಗುಡ್. ಮುಂದೆ ಅದಕ್ಕೆ ಯೇಸು ಎಲ್ಲ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಶಿಷ್ಯರಿಗೆ ಬೈತಾನೆ, ದೆವ್ವ ಬಿಡಿಸ್ತಾ ಇರೋದಕ್ಕೆ, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಹಿಸಿಕೊಳ್ಳಿ, ನಿನ್ನ ಮಗನನ್ನು ಇಲ್ಲಿಗೆ ಕರ್ಕೊಂಡು ಬಾ ಅಂದನು. ಆಗ ಯೇಸು ಸ್ವಾಮಿ ದೆವ್ವ ಹಿಡಿದಿರ್ತದಲ್ಲ, ಆ ಹುಡುಗನ ತಂದಿಗೆ ಹೇಳ್ತಾನೆ, ಏನಪ್ಪ ನಿನ್ ಮಗನ ಕರ್ಕೊಂಬ ಇಲ್ಲಿ ನನ್ನ ಹತ್ರ, ನಿನ್ ಮಗನ ಕರ್ಕೊಂಬ ನನ್ನ ಹತ್ರ ಅಂತ ಹೇಳ್ತಾನೆ. ಆ ಹುಡುಗನು ಇನ್ನೂ ಬರುತ್ತಿರುವಾಗ, ಈಗ ಆ ಹುಡುಗನ ತಂದೆ ಆ ಹುಡುಗನ ದೆವ್ವ ಹಿಡಿದಂತ ಹುಡುಗನ ಯೇಸು ಸ್ವಾಮಿ ಹತ್ರ ಕರ್ಕೊಂಡ್ ಬರ್ತಾನೆ. ಅವನು ಬರುತ್ತಿರುವಾಗ ಆ ದೆವ್ವವು ಅವನನ್ನು ನೆಲಕ್ಕೆ ಅಪ್ಪಳಿಸಿ, ನೋಡ್ರಿ ಗಮನಿಸ್ರಿ, ಯೇಸು ಸ್ವಾಮಿ ಹತ್ರ ಕರ್ಕೊಂಡ್ ಬರ್ತಾ ಇದ್ದ. ನಿನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ದೆವ್ವ ಅವನನ್ನ ನೆಲಕ್ಕೆ ಅಪ್ಪಳಿಸಿ ಬಹಳವಾಗಿ ಅವನನ್ನು ಒದ್ದಾಡಿಸಿತು. ಆದರೆ ಯೇಸು ಆ ದೆವ್ವವನ್ನು ಗದರಿಸಿ ಆ ಹುಡುಗನಿಗೆ ವಾಸಿ ಮಾಡಿ ಅವನ ತಂದೆಯ ಕೈಗೆ ಕೊಟ್ಟನು. ಆ ಹುಡುಗನನ್ನು ಸ್ವಸ್ಥಪಡಿಸಿ, ಆ ಮಗನನ್ನು ಗುಣಪಡಿಸಿ ಅವನ ತಂದೆಯ ಕೈಗೆ ಅವನನ್ನ ಒಪ್ಪಿಸಿ ಕೊಟ್ಟನು. ಜೋರಾಗಿ ಓಕೆ. ಮಗನೇ, ಸಹೋದರಿ ಚೆನ್ನಾಗಿ ಕೆಲ್ಸ್ಕೊಟ್ಟಿದ್ದೇವೆ ಶ್ರೋತ್ರ. ಈ ಹುಡುಗನಿಗೆ ಯಾವಾಗ ದೆವ್ವ ಹಿಡಿದಿದೆಯೋ ನಾವು ನೋಡಿದೀವಿ, ಯಾವಾಗ ಹುಡುಗನಿಗೆ ದೆವ್ವ ಹಿಡಿದಿದೆಯೋ ಆ ಮನೇಲಿ ಸಮಾಧಾನ ಇಲ್ಲ. ಮಾತಿಗೆ ದೆವ್ವ ಅವನನ್ನು ಬಂಧಿಸ್ತಾ ಇದೆ. ಮಾತಿಗೆ ಕೂಗಲಿಕ್ಕೆ ಆರಂಭಿಸ್ತಾನೆ, ಕಿರಿಚಲಿಕ್ಕೆ ಆರಂಭಿಸ್ತಾನೆ, ಅರ್ಚಲಿಕ್ಕೆ ಆರಂಭಿಸ್ತಾನೆ. ಒಂದೊಂದು ಸಾರಿ ಬಾಯಲ್ಲಿ ನೊರೆ ಬಂದು
ನೊರೆ ಬರುವಷ್ಟು ಒದ್ದಾಡ್ತಾನೆ, ಹಲ್ಲು ಕಡಿತಾನೆ. ಒಂದೊಂದು ಸಾರಿ ಅವನಿಗೆ ದೆವ್ವ ಹಿಡಿದಾಗ ಆ ದೆವ್ವ ಅವನನ್ನು ಹಣ್ಣುಗಾಯಿ ಮಾಡಿ, ನೀರ್ಗಾಯಿ ಮಾಡಿ, ಜಜ್ಜಿ ಹಿಂಸೆ ಪಡುವವರೆಗೂ ಅವನನ್ನು ಅದು ಬಿಟ್ಟು ಹೋಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮಗನು ಕಷ್ಟಪಡೋದು ನೋಡಿ, ಆ ಮಗನು ಬಾಧೆ ಪಡೋದು ನೋಡಿ, ಆ ಮಗನು ಹಿಂಸೆ ಪಡೋದು ನೋಡಿ, ಆ ಮಗನು ವೇದನೆ ಪಡೋದು ನೋಡಿ, ಆ ಮಗನಿಗೆ ಹಂಗಾಗೋದ್ರಿಂದ ಮನೇಲಿ ಅಸಲು ಸಮಾಧಾನ ಇಲ್ಲ. ಮಗನಿಗೆ ಆ ರೀತಿ ಜರುಗೋದ್ರಿಂದ ತಾಯಿಗೂ ಸಮಾಧಾನ ಇಲ್ಲ, ತಂದೆಗೂ ಸಮಾಧಾನ ಇಲ್ಲ, ಮನೇಲಿ ಸಮಾಧಾನ ಇಲ್ಲ, ಊಟ ಮಾಡಿದ್ರು ಸಮಾಧಾನ ಇಲ್ಲ, ನಿದ್ರೆ ಮಾಡಿದ್ರು ಸಮಾಧಾನ ಇಲ್ಲ, ಏನ್ ಮಾಡಿದ್ರು ಸಮಾಧಾನ ಇಲ್ಲ. ಆ ಹುಡುಗನ ಮನೆಯಿಂದ ಮನೆಯೆಲ್ಲ ಸಮಾಧಾನ ಹಾಳಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಮಗನ ಮಗಳೇ ಸಹೋದರ ಸಹೋದರಿ, ಆ ಹುಡುಗನ ತಂದೆ ಆ ಹುಡುಗನನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡ್ಬರ್ತಾನೆ. ಹೇಳ್ತಾನೆ, ಅಯ್ಯ ನನ್ನ ಮಗನಿಗೆ ಹಿಂಗಾಗಿದೆ, ದೇವ ಭಯಂಕರವಾಗಿ ಅವನನ್ನು ಕಾಟ ಕೊಡ್ತಾ ಇದೆ, ಹಿಂಸೆ ಪಡ್ತಾನೆ, ನನ್ನ ಕೈ ನೋಡಕ್ಕಾಗ್ತಾ ಇಲ್ಲ, ನಿನ್ನ ಶಿಷ್ಯರ ಹತ್ರ ಕರ್ಕೊಂಡೋದೆ ಆದರೆ ಅವ್ರ ಕೈಯಿಂದ ಆಗಲಿಲ್ಲ, ದಯಮಾಡಿ ನೀನಾದ್ರೂ ನನ್ನ ಮಗನನ್ನು ಕಾಪಾಡು ಅಂತ ಹೇಳುವಾಗ ಯೇಸು ಸ್ವಾಮಿ ಆ ದೆವ್ವನ ಗದರಿಸುವಾಗ ಆ ದೆವ್ವ ಆ ಮಗನನ್ನು ಬಿಟ್ಟು ಹೋಗುತ್ತೆ. ಆ ಮಗನು ಸ್ವಸ್ಥ ಆಗ್ತಾನೆ. ಆಮೇಲೆ ಆ ಮಗನನ್ನ ತಂದೆ ಕೈಗೊಪ್ಪಿಸ್ತಾನೆ. ಮಗನ ಮಗಳೇ ಸಹೋದರ ಸಹೋದರಿ, ಇಲ್ಲಿ ನಾನು ಹೇಳ್ಬೇಕಾದಂಥ ವಿಷಯ ಏನಂದ್ರೆ, ಆ ಮಗನ ಒಳಗಡೆ ಸೈತಾನನ್ನು ತುಂಬಿಕೊಂಡಿದ್ದಕ್ಕೆ, ಆ ಮಗನ ಒಳಗಡೆ ಅಪವಾದಿ ತುಂಬಿಕೊಂಡಿದ್ದಕ್ಕೆ ಆ ಹುಡುಗನಿಂದ ಮನೆಯಲ್ಲಿ ಸಮಾಧಾನ ಇಲ್ಲ. ಸೈತಾನನ ಮಗನ ಒಳಗಡೆ ತುಂಬಿಕೊಂಡಿದ್ದಕ್ಕೆ ಆ ಹುಡುಗನಿಂದ, ಆ ಮಗನಿಂದ ತಾಯಿಗೆ ಸಮಾಧಾನ ಇಲ್ಲ, ತಂದೆಗೆ ಸಮಾಧಾನ ಇಲ್ಲ, ಕುಟುಂಬದವ್ರಿಗೆ ಸಮಾಧಾನ ಇಲ್ಲ, ಊಟ ಮಾಡಿದ್ರು ಸಮಾಧಾನ ಇಲ್ಲ, ಕುಂತರು ಸಮಾಧಾನ ಇಲ್ಲ, ನಿಂತರು ಸಮಾಧಾನ ಇಲ್ಲ, ಕೇವಲ ಆ ಹುಡುಗನಿಂದ. ಸಾಕಾಗೋಗಿದೆ ಅವರಿಗೆ. ಏನಪ್ಪ ನನ್ನ ಮಗನಿಂದ ಒಂದು ದಿನ ನಮಗೆ ನೆಮ್ಮದಿ ಇಲ್ಲ, ಏನಪ್ಪ ನಮ್ಮ ಮಗನಿಂದ ಒಂದು ದಿನ ನಮಗೆ ಸಮಾಧಾನ ಇಲ್ಲ, ಎಲ್ಲಿವರೆಗೆ ನಾವು ನೋಡ್ಬೇಕು ಈ ಸಮಸ್ಯೆ? ಒಂದಿನ ಎರಡು ದಿನ ಬರೇ ಇವನಿಂದ ಬರೀ ನೋವು ಅನುಭವಿಸೋದಾಯ್ತು, ಇವನಿಂದ ಬರೀ ಕಷ್ಟ ಅನುಭವಿಸೋದಾಯ್ತು, ಇವನಿಂದ ಬರೀ ಬಾಧೆ ಅನುಭವಿಸೋದಾಯ್ತು, ಇವನಿಂದ ಒಂದು ದಿನ ಸಮಾಧಾನವಾಗಿರಕ್ಕಾಗ್ತಾ ಇಲ್ಲ ನಮಗೆ ಅಂತ ಹೇಳಿ ಆ ಕುಟುಂಬದವರು ಬಾಧೆ ಪಡ್ತಾ ಇದ್ದಾರೆ. ಮಗನ ಮಗಳೇ ಸಹೋದರ ಸಹೋದರಿ, ಈಗ ನಾನು ಹೇಳಿಕ್ಕಿರುವಂತ ಒಂದು ಸಂಗತಿ ಏನಪ್ಪಾ ಅಂದ್ರೆ, ದೇವ್ರ ಸ್ತೋತ್ರ, ಅನೇಕ ಕುಟುಂಬಗಳು ಅಥವಾ ಇವತ್ತು ಈ ದಿನ ಈ ಆರಾಧನೆಗೆ ಬಂದಂತ ಪ್ರಿಯ ಮಕ್ಕಳೇ, ನಿಮ್ಮ ಮಗನಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ ಮನೇಲಿ? ನಿಮ್ಮ ಮಗಳಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ ಮನೇಲಿ? ನಿಮ್ಮ ಗಂಡನಿಂದ ಪದೇ ಪದೇ ನಿಮ್ಮ ಮನೇಲಿ ಸಮಸ್ಯೆ ಬರ್ತಾ ಇದೆಯಾ? ನಿಮ್ಮ ಹೆಂಡತಿಯಿಂದ ಪದೇ ಪದೇ ನಿಮ್ಮ ಮನೇಲಿ ಸಮಸ್ಯೆ ಬರ್ತಾ ಇದೆಯಾ? ಅಥವಾ ನಿಮ್ಮ ತಂದೆಯಿಂದ ಪದೇ ಪದೇ ನಿಮ್ಮ ಮನೇಲಿ ಸಮಸ್ಯೆ ಬರ್ತಾ ಇದೆಯಾ? ನಿಮ್ಮ ತಾಯಿಯಿಂದ ಪದೇ ಪದೇ ಮನೇಲಿ ಸಮಸ್ಯೆ ಬರ್ತಾ ಇದೆಯಾ? ಅಥವಾ ನಿಮ್ಮ ಅತ್ತೆಯಿಂದನೋ ನಿಮ್ಮ ಸೊಸೆಯಿಂದನೋ ಪದೇ ಪದೇ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬರ್ತಾ ಇದೆಯಾ? ನಿಮ್ಮ ಅಣ್ಣ ತಮ್ಮಂದರಿಂದ ನಿಮ್ಮ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆ ಉಂಟಾಗ್ತಾ ಇದೆಯಾ? ಯಾರೋ ಒಬ್ಬರಿಂದ ನಿಮ್ಮ ಮನೆಯಲ್ಲಿ ಪ್ರತಿದಿನ ಸಮಾಧಾನ ಕಳ್ಕೊಳ್ತಾ ಇದ್ದೀರಾ? ಏನದು ಕಾರಣ? ಯಾಕೆ ಅವರಿಂದನೇ ಪ್ರಾಬ್ಲಮ್ ಆಗ್ತಾ ಇದೆ ಪದೇ ಪದೇ? ಎಲ್ಲರಿಂದ ಆಗಲ್ಲ. ಇನ್ನೊಂದು ಮಾತು ಹೇಳ್ತೇನೆ, ಯಾವಾಗೋ ಒಂದ್ಸಾರಿ ಆಗ್ತದಂದ್ರೆ ಅಲ್ಲ, ಕೆಲವರಿಂದ ಪ್ರತಿದಿನ ಸಮಸ್ಯೆ ಬರ್ತಾ ಇರ್ತದೆ. ನಿಮ್ಮ ಗಂಡನಿಂದನೋ, ನಿಮ್ಮ ಹೆಂಡತಿಯಿಂದನೋ, ನಿಮ್ಮ ಮಕ್ಕಳಿಂದನೋ, ನಿಮ್ಮ ತಾಯಿಯಿಂದನೋ, ನಿಮ್ಮ ತಂದೆಯಿಂದನೋ, ನಿಮ್ಮ ಗಂಡನಿಂದನೋ, ನಿಮ್ಮ ಅಣ್ಣನಿಂದ, ನಿಮ್ಮ ತಮ್ಮನಿಂದನೋ ಪ್ರತಿದಿನ ಮನೇಲಿ ಸಮಾಧಾನ ಇರಲ್ಲ. ಏನೋ ಒಂದು ಗಲಿಬಿಲಿ, ಏನೋ ಒಂದು ಜಗಳ, ಏನೋ ಒಂದು ಮನಸ್ತಾಪ. ಸಂತೋಷವಾಗಿರುವಂತ ಮನೆ ಒಂದು ಕ್ಷಣದಲ್ಲಿ ನರಕ ಮಾಡಿಟ್ಬಿಡ್ತಾರೆ. ಯಾಕೆ? ಒಂದು ಮಾತು ಹೇಳ್ತೀನಿ, ಯಾವ ವ್ಯಕ್ತಿಯಿಂದ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆಗಳು ಬರುತ್ತೋ ಅದು ಕಾರಣ ಏನು ಗೊತ್ತಾ? ಅವ್ರ ಒಳಗಡೆ ಸೈತಾನನ್ನು ತುಂಬಿದ್ದಾನೆ. ನಿನ್ನ ಗಂಡನಿಂದ ಪದೇ ಪದೇ ನಿಮ್ಮ ಮನೆಯಲ್ಲಿ ಸಮಸ್ಯೆ ಬರ್ತಾ ಇದೆಯಾ? ಅನುಮಾನ ಇಲ್ಲ, ಡೌಟ್ ಇಲ್ಲ, ನಿನ್ನ ಗಂಡನ ಒಳಗಡೆ ಸೈತಾನನ್ನು ತುಂಬಿದ್ದಾನೆ. ನಿಮ್ಮ ಮಕ್ಕಳಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ ಮನೇಲಿ? ಅನುಮಾನ ಇಲ್ಲ, ಡೌಟ್ ಇಲ್ಲ,
ನಿಮ್ಮ ಮಕ್ಕಳ ಒಳಗಡೆ ಸೈತಾನನ್ನು ತುಂಬಿದಾನೆ. ನಿಮ್ಮ ಅಣ್ಣನಿಂದ ನಿಮ್ಮ ತಮ್ಮನಿಂದ ಸಮಸ್ಯೆ ಬರ್ತಾ ಇದೆ ಮನೆಯಲ್ಲಿ ಪದೇ ಪದೇ. ಅನುಮಾನ ಇಲ್ಲ, ಸಂಶಯ ಇಲ್ಲ, ನಿಮ್ಮ ಅಣ್ಣ ತಮ್ಮಂದಿರಲ್ಲಿ ಸೈತಾನನ್ನು ತುಂಬಿದಾನೆ. ಅತ್ತೆಯಿಂದ ಸಮಸ್ಯೆ ಬರ್ತಾ ಇದೆಯಾ, ಸೊಸೆಯಿಂದ ಸಮಸ್ಯೆ ಬರ್ತಾ ಇದೆಯಾ, ಅನುಮಾನ ಇಲ್ಲ, ಸೈತಾನನ ಅವ್ರ ಒಳಗಡೆ ತುಂಬಿದಾನೆ. ಸೈತಾನ್ ಒಳಗಡೆ ತುಂಬಿರೋರೆ ಮನೆ ಗಲಿಬಿಲಿ ಮಾಡೋದು. ಸೈತಾನ್ ತುಂಬಿದವರೇ ಮನೆಯನ್ನ ನರಕ ಮಾಡೋದು. ಸೈತಾನ ತುಂಬಿದವರೇ ಒಂದು ದಿನ ಅವರು ಸಮಾಧಾನವಾಗಿರ್ಲಿಕ್ಕಾಗಲ್ಲ. ಇನ್ನೊಂದು ವಿಷಯ, ಮಗನ ಮಗಳ ಸೋದರಿ, ಇನ್ನು ಕೆಲವರು ಇರ್ತಾರೆ, ಬಾಯಿ ಬಿಟ್ರೆ ಸಾಕು ನಾನು ಸತ್ತೋಗ್ಬೇಕು, ನಾನು ಇರಬಾರ್ದು. ಬಾಯಿ ಬಿಟ್ರೆ ಸಾಕು ನಾನು ಇರಬಾರ್ದು, ಸತ್ತೋಗ್ಬೇಕು. ಮಾತಿಗೆ ಹೇಳೋದು ನಾನು ಇರಬಾರ್ದು, ಸತ್ತೋಗ್ಬೇಕು. ಸಣ್ಣದಕ್ಕೂ ನಾನು ಇರಬಾರ್ದು, ಸತ್ತೋಗ್ಬೇಕು. ಅಷ್ಟಕ್ಕೂ ಸಾಯಲಿಕ್ಕೆ ಹೆಂಗ್ ಸಾಯ್ಬೇಕು? ಉರ್ಲಾಕೊಂಡು ಸಾಯ್ಬೇಕಾ, ಎಣ್ಣೆ ಕುಡಿದು ಸಾಯ್ಬೇಕಾ, ಬ್ರಿಡ್ಜ್ ಮೇಲೆ ಡ್ಯಾಮಲ್ಲಿ ಬಿದ್ದು ಸಾಯ್ಬೇಕು ಅಂತೇಳಿ ಏನು ಕನಸು ಕಾಣ್ತಿರ್ತಾರೆ, ಸಾಯಕ್ಕೆ ಕನಸು ಕಾಣ್ತಿರ್ತಾರೆ. ಏನ್ ತುಂಬಿದೆ ಹೇಳ್ರಿ ಇವ್ರ ಒಳಗಡೆ? ಸೈತಾನನ್ರಿ. ಇನ್ನು ಕೆಲವ್ರು ಹೆಂಗೆ ಸತ್ತೋಗ್ಯಾರ ಗೊತ್ತಾ, ನಾನು ನೋಡಿದ್ದೀನಿ ವಿಡಿಯೋದಲ್ಲಿ. ಸಾಯ್ಬೇಕಾದ್ರೆ ಡಿಫ್ರೆಂಟಾಗಿ ಸಾಯ್ಬೇಕಂತ ಅವ್ರಿಗೆ ಆಸೆ. ಸಾಯೋದಕ್ಕೋಸ್ಕರ ಡಿಫ್ರೆಂಟಾಗಿ ಸಾಯ್ಬೇಕು. ಏನು ಸಾಯ್ಬೇಕು ಗೊತ್ತಾ? ಯಾರು ನನ್ನ ಕೈ ಬಿಟ್ಟಿದಾರೋ, ಯಾರು ನನ್ನ ದೂರ ತಳ್ಳಿದಾರೋ, ಯಾರು ನನಗೆ ಪ್ರೀತಿ ಮಾಡಿ ಮೋಸ ಮಾಡಿದಾರೋ, ಅನ್ಯಾಯ ಮಾಡಿದಾರೋ, ಅವರಿಗೆ ಲೈವ್ ಮಾಡಿಕೊಂಡು ವಾಟ್ಸಾಪ್ ವಿಡಿಯೋ ಕಾಲ್ ಮಾಡ್ಕೊಂಡು ಸತ್ತೋಗ್ಬೇಕಂತೆ. ಎಂತ ಆಸೆ ನೋಡ್ರಿ. ಲೈವ್ ವಿಡಿಯೋ ಮಾಡ್ಕೊಂಡು ಸತ್ತೋಗ್ತಾರಂತೆ. ಸಾಯಕ್ಕೆ ಪ್ಲಾನ್ ಮಾಡ್ತಿರಲ್ರಿ ನೀವು. ದೇವರು ನಮ್ಮನ್ನು ಸಾಯಲಿಕ್ಕೋಸ್ಕರವಾಗಲ್ರಿ. ಹಲ್ಲೆಲೂಯಾ. ದೇವರು ಬದುಕುವಂತ ದರ್ಶನ ಇಟ್ಕೊಳ್ರಿ, ಜೀವಿಸುವಂತ ದರ್ಶನ ಇಟ್ಕೊಳ್ರಿ, ಸಾಧಿಸುವಂತ ದರ್ಶನ ಇಟ್ಕೊಳ್ರಿ, ಉದ್ಧಾರ ಆಗುವಂತ ದರ್ಶನ ಇಟ್ಕೊಳ್ರಿ. ಚಪ್ಪಾಳೆ ತಟ್ಟಿದೆ ಅವರಿಗೆ. ಇನ್ನು ಕೆಲವರು ಇರ್ತಾರೆ, ಅಸುಲ್ ನಗದೇ ಇಲ್ಲ ಅವರು. ಬೆಂಕಿ ಬೆಂಕಿ ಹೆಂಡ್ತಿ ಹೋದ್ರೆ ಸಾಕು ಬೆಂಕಿ ಆಗಿ ಮಾತಾ, ಬೆಂಕಿ. ಮಕ್ಕಳು ಕಂಡ್ರೆ ಸಾಕು ಹಂಗ ಬೆಂಕಿ. ಅಸಲು ನಗದೇ ಇಲ್ಲ, ನಗದೇ ಇಲ್ಲ. ನಗು ಯಾವತ್ತೂ ಅವ್ರ ನಗದೇ ಇಲ್ಲ. ಯಾವಾಗಲೂ ಜಗಳ, ಬಾಯಿ ಬಿಟ್ರೆ ಹಂಗ ಬೆಂಕಿ ಅಂತ ಮಾತು. ಯಾರು ತುಂಬಿದ್ದಾರೆ ಇವರಲ್ಲಿ? ಇನ್ನು ಕೆಲವರು ಇರ್ತಾರೆ, ಹಿಂಗ್ ಹೋದ್ರ ಅನುಮಾನ, ಹಿಂಗ್ ಬಂದ್ರ ಅನುಮಾನ, ಕೂತ್ಕಂದ್ರ ಅನುಮಾನ, ನಿಂತ್ಕಂದ್ರ ಅನುಮಾನ, ಹಿಂಗ್ ನೋಡಿದ್ರ ಅನುಮಾನ, ಒಳ್ಳೆ ಸೀರೆ ಉಟ್ಕೊಂಡ್ರ ಅನುಮಾನ, ಗಂಡ ಸ್ವಲ್ಪ ಲೇಟಾಗಿ ಬಂದ್ರು ಅನುಮಾನ. ಅನುಮಾನ ಇಲ್ಲ, ಅನುಮಾನ ಅನ್ನುವಂತ ಪಿಶಾಚಿ ಅವ್ರ ಒಳಗಡೆ ತುಂಬಿದೆ. ನಾನು ಇಷ್ಟ ದಿನ ಅನ್ಕೊಂಡಿ ಗೊತ್ತಾ, ಈ ಒದ್ದಾಡಿ, ಈ ಕೂಗಾಡಿ, ಈ ಕಿರಿಚಾಡಿ, ಹಿಂಗ್ ಮಾಡಿ ಅವ್ರ ಮೈಯಾಗ ಮಾತ್ರ ದೇವ ಐತೆ ಅನ್ಕೊಂಡಿವಿ. ಅವು ಒಳ್ಳೆ ದೇವ. ಪ್ರಾರ್ಥನೆ ಮಾಡಿದ್ರೆ ಹೋಗ್ಬಿಡ್ತಾವು. ಇವು ಒಳ್ಳೆ ಆಡಲ್ಲ, ಅರ್ಚಾಡಲ್ಲ, ಕಿರ್ಚಾಡಲ್ಲ, ಒಳಗೇ ಕೆಲಸ ಮಾಡ್ತಿರ್ತವೆ ಇವು. ಅಲ್ಲೆಲೂಯ. ಯಾಕ್ರಿ ಇವ್ರು ಬದಲಾಗುವಲ್ರು? ಯಾಕ್ರಿ ಇವ್ರು ಚೇಂಜ್ ಆಗುವಲ್ರು? ಏನ್ ಪರಿಹಾರ ಇವ್ರಿಗೆ? ಇದಕ್ಕೇನ್ ಪರಿಹಾರ ಇವಾಗ? ಇವ್ರನ್ನ ಹೇಗೆ ಚೇಂಜ್ ಮಾಡ್ಬೇಕು ಇವಾಗ? ಚೆನ್ನಾಗಿ ಕೇಳಿಸ್ಕೊಳ್ರಿ. ಬೈಬಲ್ ಹೇಳುತ್ತೆ ಹೇಗೆ ಚೇಂಜ್ ಮಾಡ್ಬೇಕು ನೋಡ್ರಿ, ಹೇಳ್ತೀನಿ. ಹಾಲೆಲೂಯ. ಬೈಬಲ್ ಹೇಳುತ್ತೆ, ದೇವ್ರಿಗೆ ಸ್ತೋತ್ರ, ಆ ತಂದೆ ಆ ಹುಡುಗನಿಗೆ ದೆವ್ವ ಹಿಡಿದು ಮನೆಯಲ್ಲಿ ಸಮಾಧಾನ ಇಲ್ದಂಗೆ ಆದಾಗ ಆ ಹುಡುಗನನ್ನ ಆ ತಂದೆ ಏಸೈ ಹತ್ರ ಕರ್ಕೊಂಬಂದು ಏಸೈಗೆ ಪರಿಚಯ ಮಾಡುವಾಗ ಏಸೈ ಆ ಹುಡುಗನನ್ನ ಸ್ವಸ್ಥ ಮಾಡಿದಾನೆ. ಆಮೆನ್, ಆಮೆನ್. ಈಗ ಹೇಳ್ತೀನಿ ಕೇಳು. ನಿಮ್ ಗಂಡನಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ನಿಮ್ ಹೆಂಡತಿಯಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ನಿಮ್ ಮಕ್ಕಳಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ನಿಮ್ಮ ಅತ್ತೆಯಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ನಿಮ್ ಸೊಸೆಯಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ನಿಮ್ ಮಕ್ಕಳಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆಯಾ? ಕೇಳ್ರಿ. ಅವ್ರನ್ನ ದೇವರ ಹತ್ರ ಕರ್ಕೊಂಬಂದು ಏಸಯ್ಯ ಪರಿಚಯ ಮಾಡ್ರಿ. ಅವ್ರಿಗೆ ಏಸಯ್ಯ ಪರಿಚಯ ಮಾಡ್ರಿ. ಆತನ ಆಲಯ ಕರ್ಕೊಂಬಂದ್ರಿ, ಆತನ ವಾಕ್ಯ ಕೇಳಿಸ್ರಿ.
ಆ ತಂದೆ ದಶೋತ್ರ ಆಮೇನ್ ಏಸಯ್ಯ ಆ ದೆವ್ವ ಹಿಡಿದಂತ ಹುಡುಗನನ್ನ ಸ್ವಸ್ಥ ಮಾಡಿದ ಪ್ರಕಾರ ನಿನ್ನ ಗಂಡನನ್ನು ದೇವರು ಸ್ವಸ್ಥ ಮಾಡ್ತಾರೆ, ನಿನ್ನ ಹೆಂಡತಿನ ದೇವರು ಬದಲಾಯಿಸ್ತಾರೆ, ನಿನ್ನ ಮಕ್ಕಳನ್ನ ದೇವರು ಬದಲಾಯಿಸ್ತಾರೆ, ನಿಮ್ಮ ತಾಯಿನ ದೇವರು ಬದಲಾಯಿಸ್ತಾರೆ, ನಿಮ್ಮ ತಂದೆನ ದೇವರು ಬದಲಾಯಿಸ್ತಾರೆ. ಯಾರಿಂದ ನಿಮ್ಮ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆ ಉಂಟಾಗುತ್ತೋ ಅವ್ರನ್ನ ದೇವರು ಬದಲಾಯಿಸ್ತಾರೆ. ಯಾರಿಂದ ಸಮಸ್ಯೆ ಆಗುತ್ತೋ ಅವ್ರನ್ನ ಯಾರ ಹತ್ರ ಕರ್ಕೊಂಡ್ಬರ್ಬೇಕು? ಯಾರನ್ನ ಪರಿಚಯ ಮಾಡಬೇಕು? ಕೆಲವ್ರು ನಗ್ತಾ ಇದ್ದಾರೆ. ಏಸೈಗೆ ಪರಿಚಯ ಮಾಡ್ಬೇಕಂತೆ. ಏಸೈಗೆ ಪ್ರತಿ ವಾರ ನನ್ನ ಹೆಂಡತಿ ಚರ್ಚಿಗೆ ಬರ್ತಾಳೆ, ಪ್ರತಿ ವಾರ ನನ್ನ ಹೆಂಡತಿ ವಾಕ್ಯ ಕೇಳ್ತಾಳೆ, ಸಾಕ್ಷಿನೂ ಹೇಳ್ತಾಳೆ, ಕಾಣಿಕೆನೂ ಹಾಕ್ತಾಳೆ. ಅಷ್ಟೆಲ್ಲ ಮಾಡಿ ಕೂಡ ಮನೇಲಿ ದೆವ್ವ ತರ ಆಡ್ತಾಳೆ, ಗೈಯಾಳಿ ತರ ಮಾಡ್ತಾಳೆ. ಎಸೈ ಪರಿಚಯ ಮಾಡಿ ನನ್ನ ಹೆಂಡತಿಗೆ ಎಸೈ ಗೊತ್ತದೆ ಇದೆಲ್ಲ ಮಾಡ್ತಾಳೆ. ಏನ್ ಸರ್ ಎಸೈ ಪರಿಚಯ ಮಾಡಂತೀರ? ನನ್ನ ಹೆಂಡತಿಗೆ ಎಸೈ ಬಗ್ಗೆ 10 ವರ್ಷದಿಂದ ಬರ್ತಾ ಇದ್ದಾಳೆ ನನ್ನ ಹೆಂಡತಿ ಆಲಯಕ್ಕೆ, ಆದರೆ ಏನು ಬದಲಾಗಿಲ್ಲ ಅಂತ ಹೇಳ್ತಾರೆ ಗಂಡಂದ್ರು. ಕೇಳಿ ಹೇಳ್ತೇನೆ, ಇದಕ್ಕೇನು ಗೊತ್ತಾ? ಅವ್ರು ದೇವರ ಆಲಯಕ್ಕೆ ಬಂದಿದ್ದಾರೆ ಅಷ್ಟೇ, ದೇವರ ವಾಕ್ಯನ ಅವ್ರು ಸರಿಯಾಗಿ ತಿಳ್ಕೊಂಡಿಲ್ಲ, ದೇವ್ರ ವಾಕ್ಯನ ಸರಿಯಾಗಿ ಕಲ್ತಿಲ್ಲ, ದೇವ್ರ ವಾಕ್ಯನ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೋಡ್ರಿ, ಕೆಲವು ಮಕ್ಕಳು ಒಂದು ದಿನ ಶಾಲೆ ತಪ್ಪಿಸ್ದಂಗೆ ಸ್ಕೂಲ್ಗೆ ಹೋಗಿದ್ದಾರೆ, ಒಂದು ದಿನ ಶಾಲೆ ತಪ್ಪಿಸ್ದಂಗೆ ಸ್ಕೂಲ್ಗೆ ಹೋಗಿದ್ದಾರೆ, ಫೇಲ್ ಆಗಿದ್ದಾರೆ ಹೋದ್ರು ಕೂಡ. ಏನ್ ಕಾರಣ ಇದಕ್ಕೆ? ಶಾಲೆಗೇನೋ ವಾರ ವಾರ ಹೋಗಿದ್ದಾರೆ, ಆದರೆ ಪಾಠ ಸರಿಯಾಗಿ ಮನೆಯಲ್ಲಿ ಸರಿಯಾಗಿ ಓದಿಲ್ಲ. ನಮ್ಮ ಅಕ್ಕಂದ್ರು ನಮ್ಮ ಅಣ್ಣಂದ್ರು ವಾರ ವಾರ ಶಾಲೆಗೆ ಬರ್ತಾರೆ, ಇಲ್ಲಿಗೆ ವಾರ ವಾರ ಪಾಠ ಕೇಳ್ತಾರೆ. ನಾನು ಮೇಷ್ಟ್ರು ಚೆನ್ನಾಗಿ ಕಲಿಸ್ತಾನೆ ಇದ್ದೀನಿ, ಇಲ್ಲಿ ಈ ಪಾಠ ಕೇಳ್ತಾರೆ. ಮನೇಲಿ ಓದ್ ಕೂಡಲೇ ಅವ್ರ ಪಾಠ ಬೇರೆ ಇದೆ. ಕೆಲವ್ರು ಕಣ್ಣು ಬಿಟ್ಟಂಗ ದೆವ್ವ ಕಣ್ಣು ಬಿಟ್ಟಂಗೆ ಕಣ್ಣು ಬಿಡ್ತಾರಂಗೆ. ಕೆಲವರು ಅಲ್ಲು ಕಡಿತಾರಂಗೆ, ದೆವ್ವ ಕಡ್ದಂಗೆ ಅಲ್ಲು ಕಡಿತಾರೆ. ಯಾರು ತುಂಬಿದ್ದಾರೆ ಇವರಲ್ಲಿ? ಸೈತಾನನೇ ತುಂಬಿರೋದು, ಅನುಮಾನ ಇಲ್ಲ. ನಾನು ಬಾಡಿಗೆ ಮನೇಲಿದ್ದಾಗ ಒಂದು ಕುಟುಂಬ ನಮ್ಮ ಮನೆ ಪಕ್ಕದಲ್ಲಿದ್ದರು. ಅವಾಗ ಅವಾಗ ಮನೇಲಿ ಜಗಳ ನಡೀತಿತ್ತು, ವಾದಿ ಬೀಳ್ತಿದ್ರು ಗಂಡ ಹೆಂಡ್ತಿ. ಪ್ರಾರಂಭ ಸ್ಟಾರ್ಟ್ ಆಗಬೇಕಾದ್ರೇನೋ ಜಗಳ ನಿಧಾನವಾಗಿ ಸ್ಟಾರ್ಟ್ ಆಗ್ತಿತ್ತು. ಒಂದು ಅರ್ಧ ಗಂಟೆ ಆದಮೇಲೆ, ಮುಕ್ಕಾಲು ಗಂಟೆ ಆದಮೇಲೆ, 1 ಗಂಟೆ ಆದಮೇಲೆ ಗಂಡ ಸಿಟ್ಟು ಬಂದು ಗಾಡ್ರೇಜಿಗೆ ತಲೆ ತಗೊಂಡು ಡಕ್ಕು 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 ಡಕ್ಕು. ಗಾಡ್ರೇಜ್ ಯಾವ ಪರಿ ಮುರಿದೋಗಿದೆ ಅಂದರೆ, ಹೈವೇ ರೋಡ್ನಾಗ ಹೆಂಗೆ ಲಾರಿ ಕಾರ್ ಆಕ್ಸಿಡೆಂಟ್ ಆಗಿರ್ತದೋ ತಲೆ ತಗೊಂಡು ಹೊಡೆದು ಗಾಡ್ರೇಜ್ ನಗ್ನಜ್ ಆಗಿದೆ. ಇದು ಅನ್ಯ ಜನರ ಕತೆ ಅಲ್ಲ, ನಮ್ಮಲ್ಲಿ ಕೂಡ ಅದ್ರ ಗಾಡ್ರೇಜ್ ಹೊಡ್ಯಾರ ತಲೆ ತಕ್ಕೊಂಡು. ಇನ್ನು ಇವತ್ತಿಗೂ ಸಿಟ್ಟು ಬಂದರೆ ಸಾಕು, ಗಂಡ ಹೆಂಡತಿ ಸಿಟ್ಟು ಬಂದರೆ ಸಾಕು, ಮೊಬೈಲ್ ತಗೊಂಡು ಹೊಡೆಯೋದ ಬಂಡಿಗೆ. ಯಾರು ತುಂಬಿದ್ದಾರೆ ಇವರಲ್ಲಿ? ನೋಡ್ರಿ, ನೀವು ದೇವ್ರ ವಾಕ್ಯ ಕೇಳ್ತಾ ಇದ್ದೀರಿ, ಅದನ್ನು ಅನುಸರಿಸ್ತಾ ಇಲ್ಲ. ನೀವು ದೇವ್ರ ವಾಕ್ಯ ಅನುಸರಿಸಿಲ್ಲ ಅಂದರೆ ಸೈತಾನ್ ನಿಮ್ಮ ಜೀವಿತ, ಬೈಬಲ್ ವಾಕ್ಯ ಹೇಳುತ್ತೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರಲ್ಲ. ಕೋಪನ ಕಂಟ್ರೋಲ್ ಮಾಡ್ರಿ, ಆವೇಶನ ಕಂಟ್ರೋಲ್ ಮಾಡ್ರಿ, ಚುಚ್ಚಿ ಮಾತಾಡೋದು ಕಂಟ್ರೋಲ್ ಮಾಡ್ರಿ, ಆವೇಶ ಪಡೋದು ಕಂಟ್ರೋಲ್ ಮಾಡ್ರಿ, ಇನ್ನೊಬ್ಬರನ್ನ ದ್ವೇಷ ಮಾಡೋದು ಕಂಟ್ರೋಲ್ ಮಾಡ್ರಿ, ನಿಮ್ಮ ಕುಟುಂಬದವ್ರನ್ನೇ ನೀವು ದ್ವೇಷ ಮಾಡೋದು ಕಂಟ್ರೋಲ್ ಮಾಡ್ರಿ. ನೀವು ಕೋಪನ ಕಂಟ್ರೋಲ್ ಮಾಡದೇ ಇರೋದಕ್ಕೆ, ಸಿಟ್ಟನ್ನ ಕಂಟ್ರೋಲ್ ಮಾಡದೇ ಇರೋದಕ್ಕೆ, ಆವೇಶನ ಕಂಟ್ರೋಲ್ ಮಾಡದೇ ಇರೋದಕ್ಕೆ ನಿಮ್ಮ ಮನೇಲಿ ಸಮಸ್ಯೆ ಉಂಟಾಗ್ತಾ ಇದೆ. ನಿಮ್ಮ ಗಂಡ ಇನ್ನು ಮನೆಗೆ ಬಂದಿದ್ದ ತಡ ಬರ್ತಾನೆ, ನೀನು ಏನ ನಿಂದು ಅಂತ ಹೇಳ್ತಿ. ಅದ್ರೊಳಗೆ ಒಂದು ದೇವ, ಇದ್ರೊಳಗೊಂದು ದೇವ, ಆ ದೇವ ಈ ದೇವ, 2 ದೇವ ಸೇರಿ
ಆತ ಬೆಂಕಿ ಬಂದಂಗೆ ಬಂದ್ರೆ ಏನ್ರಿ ಚೆನ್ನಾಗಿದ್ದೀರಿ, ಆರಾಮಿದ್ದೀರಿ, ಪ್ರೈಸ್ ಬನ್ರಿ, ಟೀ ಬೇಕಾರಿ, ಕಾಫಿ ಬೇಕಾರಿ, ಕೂತ್ಕೊಳ್ರಿ, ಆರಾಮಾಗಿರ್ರಿ ಹಂಗೇನ ಹೇಳಕ್ ಏನ್ ರೋಗ? ಆತ ಬೆಂಕಿ ಬಂದಂಗೆ ಬಂದ್ರೆ ನೀನ್ ನೀರು ಹಾಕ್ಬಿಟ್ಟು ಕರಗಿಸ್ಬಿಡ್ತೀಯ. ನೀನು ಏನ್ ನಿಂತು ನಿಂದು ಭಾರಿ ಆಯ್ತು ನಿಂದು, ಏನ್ ನಿಂದು, ಅದು ದೇವ, ಅದಕ್ಕಿಂತ ದೊಡ್ಡ ದೇವ ಇದು. ಸಹಿಸ್ಕೊಳ್ರಿ, ಕ್ಷಮಿಸ್ರಿ. ನೋಡ್ರಿ ದೇವ್ರ ಸ್ತೋತ್ರ, ಹಲ್ಲೆಲೂಯಾ. ನೀವು ಸಹಿಸ್ಕೊಂಡ್ರೆ, ನೀವು ಆವೇಶನ ಕಂಟ್ರೋಲ್ ಮಾಡ್ಕೊಂಡ್ರೆ, ನೀವು ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, ದೇವ್ರ ಸ್ತೋತ್ರ, ಕ್ಷಮಿಸುವಂತ ಜೀವಿತ ನಿಮಗಿದ್ರೆ ನೀವು ಸೈತಾನನ್ನು ಜಯಿಸ್ತೀರಿ, ಇಂಥ ಕಾರ್ಯಗಳನ್ನು ಜಯಿಸ್ತೀರಿ, ಆಶೀರ್ವಾದ ಹೊಂದುತ್ತೀರಿ. ನಿಮ್ಮ ಕುಟುಂಬದಲ್ಲಿ ನರಕದ ವಾತಾವರಣ ಹೋಗಿ ಪರಲೋಕದ ವಾತಾವರಣ, ಸ್ವರ್ಗದ ವಾತಾವರಣ ದೇವರು ನಿಮ್ಮ ಮನೆಯಲ್ಲಿ ತರ್ತಾ ಇದ್ದಾರೆ. ಯಾಕೆ ನಿಮ್ಮ ಮನೆಯಲ್ಲಿ ಕೆಲವರಿಂದ ಪದೇ ಪದೇ ಸಮಸ್ಯೆಗಳು ಬರುತ್ತೆ? ಯಾಕೆ ಬರುತ್ತೆ ಹೇಳ್ರಿ? ಯಾರು ತುಂಬಿದ್ದಾರೆ ಅವರಲ್ಲಿ? ಸೈತಾನ್ ತುಂಬಿದ್ದಾನೆ. ಅದಕ್ಕೇನು ಮಾಡ್ಬೇಕು ಗೊತ್ತಾ? ಕೇಳಿ ಹೇಳ್ತೀನಿ. ಹಲ್ಲೆಲೂಯಾ. ನಿಮ್ಮ ಗಂಡನಿಂದ ಪದೇ ಪದೇ ಸಮಸ್ಯೆ ಬರುತ್ತಾ? ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡ್ರಿ ಅಂದ್ಕೊಳ್ಳೆ ಆತನ ಹತ್ರ ಹೋಗಿ ಕೇಳಿಸಂಗೆ, ದೇವಾ ನನ್ನ ಗಂಡನ ಒಳಗಡೆ ಅಂತ ಇಂಥ ಇಲ್ಲ ದೇವ ಇಲ್ಲ ದೇವಾ, ನಾನು ಹೇಳ್ತಿಲ್ಲ ಅಂತ ಇಂಥ ಬಂಡ ದೇವ ಇಲ್ಲ ದೇವಾ, ಈ ದೇವನ ಓಡಿಸು ದೇವ ಅಂತ ಆತನ ಕಿವಿ ಕೇಳಿಸಂಗೆ ಪ್ರಾರ್ಥನೆ ಮಾಡಿದ್ರೆ ಇರೋದು ಒಂದು ದೇವ. ಈ ಪ್ರಾರ್ಥನೆ ಕೇಳಿದ ಮೇಲೆ 5 ಬರ್ತಾವೋ 10 ಬರ್ತಾವೋ ಗೊತ್ತಿಲ್ಲ, 10 ದೇವ ಸೇರಿ. ಅದಕ್ಕೋಸ್ಕರ ಆತನ ಒಳಗಿರೋ ದೆವ್ವನ ಹೋಗಿ ನೀನು ಹೆಂಗ್ ಓಡಿಸ್ಬೇಕಂದ್ರೆ, ನೀನು ಒಬ್ಬನೇ ಕೂತ್ಕೊಂಡು ದೇವ್ರ ಸ್ತೋತ್ರ, ಅವ್ರಿಗೆ ಗೊತ್ತಿಲ್ದಂಗೆ ಪರ್ಸನಲ್ ಆಗಿ, ದೇವ ನನ್ನ ಗಂಡನಿಂದ ಮನೆಯಲ್ಲಿ ಸಮಸ್ಯೆ ಪದೇ ಪದೇ ಬರ್ತಾ ಇದೆ, ನನ್ನ ಹೆಂಡತಿಯಿಂದ ಪದೇ ಪದೇ ಮನೆಯಲ್ಲಿ ಸಮಸ್ಯೆ ಬರ್ತಾ ಇದೆ, ನನ್ನ ಮಕ್ಕಳಿಂದ ಪದೇ ಪದೇ ಸಮಸ್ಯೆ ಬರ್ತಾ ಇದೆ, ನಮ್ಮ ತಾಯಿಯಿಂದ ಪದೇ ಪದೇ ಸಮಸ್ಯೆ ಬರುತ್ತೆ, ನಮ್ಮ ತಂದೆಯಿಂದ ಪದೇ ಪದೇ ಸಮಸ್ಯೆ ಬರುತ್ತೆ. ಏಸಯ್ಯ, ನಮ್ಮ ತಾಯಿ ಒಳಗಿರುವಂಥ ದುರಾತ್ಮ ಹೊರಗೋಗಲಿ, ನಮ್ಮ ತಂದೆ ಒಳಗಿರುವ ದುರಾತ್ಮ ಹೊರಗೋಗಲಿ, ನಮ್ಮ ಗಂಡನ ಒಳಗಿರುವ ದುರಾತ್ಮ ಹೊರಗೋಗಲಿ, ನಮ್ಮ ಹೆಂಡತಿ ಒಳಗಿರುವ ದುರಾತ್ಮ ಹೊರಗೋಗಲಿ, ನಮ್ಮ ಮಕ್ಕಳ ಒಳಗಿರುವ ದುರಾತ್ಮ ಹೊರಗೋಗಲಿ. ನಮ್ಮ ಕುಟುಂಬದಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಹಾಳು ಮಾಡುವ ಪ್ರತಿ ದುರಾತ್ಮ ನಮ್ಮ ಮನೆಗಳನ್ನು ಬಿಟ್ಟು ಹೊರಗೆ ಹೋಗಲಂತ ನೀವು ಪ್ರಾರ್ಥನೆ ಮಾಡಿದ್ರೆ, ಆಮೇಲೆ ನಿಮ್ಮ ಕುಟುಂಬಸ್ಥರಲ್ಲಿರುವ ಯಾರ ಮೂಲಕ ಪದೇ ಪದೇ ಸಮಸ್ಯೆ ಬರುತ್ತೋ ಅವರು ಒಳಗಿರೋ ದೆವ್ವನ ದೇವರು ಹೊರಗಾಗ್ತಾನೆ, ಅವ್ರನ್ನ ದೇವರು ಸ್ವಸ್ಥ ಮಾಡ್ತಾನೆ. ಅವಾಗ ಅವರು ಚೆನ್ನಾಗಾಗ್ತಾರೆ. ಹೆಂಗ್ ಪ್ರಾರ್ಥನೆ ಮಾಡ್ಬೇಕು? ಅವ್ರ ಹತ್ರ ಪರ್ಸ್ನಲ್ ಆಗಿ ಪ್ರೇಯರ್ ಮಾಡ್ರಿ. ಹಲ್ಲೆಲೂಯಾ. ಎದ್ರ ಮನೆ ಹೆಣ್ಮಗಳಂದ್ರೆ ಎಮ್ಗಾಗಲ್ಲ, ಆ ಎಮ್ಮಗೆ ಕೇಳ್ಸಂಗ, ದೇವಾ ಒಂದು ದೊಡ್ಡ ದೆವ್ವ ಐತಿ ನಮ್ಮ ಮನೆ ಎದುರುಗಡೆ ದೇವಾ, ಅದು ಅಂತಿಂತ ದೆವ್ವ ಅಲ್ಲ ದೇವಾ ಅಂತ ಕೇಳಿಸ್ಕೊಂಡ್ರೆ ಆ ಯಮ್ಮ ಇನ್ನೂ ದೊಡ್ಡ ದೆವ್ವ ಕಳೆ. ಆ ಯಮ್ಮ ಗೊತ್ತಿಲ್ದಂಗೆ ಪ್ರಾರ್ಥನೆ ಮಾಡು, ಪರ್ಸನಲ್ ಆಗಿ ಪ್ರೇಯರ್ ಮಾಡು. ನಿಜವಾಗಿ ಹೇಳ್ತೇನೆ ದೇವ್ರ ಸ್ತೋತ್ರ, ನಿಮ್ಮ ಮನೆಯಲ್ಲಿ ನಿಜವಾಗಲೂ ಯಾರಿಂದ ಏನಾದರೂ ಪದೇ ಪದೇ ಸಮಸ್ಯೆ ನೀನು ಬರ್ತಾ ಇದ್ರೆ, ನೀನು ಪ್ರಾರ್ಥನೆ ಮಾಡಿದ್ರೆ ಖಚಿತವಾಗಿ ಅವ್ರ ಒಳಗಿರುವ ದುರಾತ್ಮ ಹೊರಗೋಗುತ್ತೆ, ಖಚಿತವಾಗಿ ಅವ್ರ ಒಳಗಿರುವಂಥ ದುರಾತ್ಮ ಬಿಟ್ಟು ಹೋಗುತ್ತೆ, ಅವರು ಸರಿ ಹೋಗ್ತಾರೆ. ನೋಡಿ, ಆ ಹುಡುಗನ ಒಳಗಡೆ ದೆವ್ವ ಓದ್ಕೊಳ್ಳೆ ಆ ಮನೆಯಲ್ಲಿ ಸಮಾಧಾನ ಬಂದಿದೆ. ನಾನು ನಂಬುತ್ತೇನೆ, ದೇವರು ನಿಮ್ಮ ಕುಟುಂಬಸ್ಥರ ಒಳಗಡೆ ಸೈತಾನನು ಕಾರ್ಯ ಮಾಡಿ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ದಂಗೆ ಮಾಡಿದ್ದಾನೆ, ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಮಾಡಿದ್ದಾನೆ, ನಿಮ್ಮ ಮನೆಯಲ್ಲಿ ಸಂತೋಷ ಇಲ್ದಂಗೆ ಮಾಡಿದ್ದಾನೆ, ಸಮಾಧಾನವಾಗಿ ಊಟ ಸಹ ಮಾಡ್ದಂಗೆ ಮಾಡಿದ್ದಾನೆ. ನೀವು ಪ್ರಾರ್ಥನೆ ಮಾಡಿದರೆ ದೇವರು ಅವ್ರ ಒಳಗಿರೋ ದುರಾತ್ಮನ ಹೊರಗೆ ಕಳಿಸಿ ನಿಮ್ಮ ಮನೆಯಲ್ಲಿ ಇದುವರೆಗೂ ಕಾಣದಿರುವ ಸಂತೋಷ, ಇದುವರೆಗೂ ಕಾಣದಿರುವ ಸಮಾಧಾನ, ಇದುವರೆಗೂ ಕಾಣದಿರುವಂಥ ನೆಮ್ಮದಿ ನಿಮ್ಮ ಕುಟುಂಬದಲ್ಲಿ ಕಾಣಿಸುವಂತೆ ದೇವರು ಕಾರ್ಯ ಮಾಡ್ತಾರೆ. ಆಮೇನ್. ನಿಮ್ಮಲ್ಲಿದಾವ ದೇವುಗಳು ಜಗ್ಗಿದವು, ನೀವೇನು ಅದಾವ ಅಂದ್ರೆ ಒಪ್ಕೊಳ್ಳಲ್ಲ, ನೀ ಗೊತ್ತು. ಐದವು. ಹಲ್ಲೆಲೂಯಾ.
ಆಹಾ ಹಾ ಹಾ, ಇಲ್ಲಿ ನೋಡಿದ್ರೆ ಪವಿತ್ರಾತ್ಮ ಹೊಂದಿಕೊಂಡಾರ ಕೂತ್ಕೊಂಡಿರ್ತೀರಿ. ಮನೆಗೆ ಹೋದ ಕೂಡಲೇ ಒಬ್ಬೊಬ್ಬರು ಮೈಯಾಗಿ ಎಸ್ ದೇವುಗಳು. ದೇವರೇ, ಆಲಯದಲ್ಲಿದ್ದಾಗ ದೇವರಾತ್ಮ ಹೊಂದಿಕೊಂಡಿರ್ರಿ, ಮನೇಲಿದ್ದಾಗ ಸಹ ದೇವರಾತ್ಮ ಹೊಂದಿಕೊಂಡಿರ್ರಿ, ಯಾವಾಗಲೂ ದೇವರ ಆತ್ಮದಲ್ಲಿ ಜೀವಿಸ್ರಿ. ಆಮೇನ್. ಇನ್ನೊಂದು ಥಾಟ್. ಆಮೇನ್. ಬೈಬಲ್ ಹೇಳುತ್ತೆ ಎಲ್ಲ, ಆ ಹುಡುಗನನ್ನ ದೇವರು ಸ್ವಸ್ಥ ಮಾಡಿ ಅವರ ತಂದೆಗೆ ಅವನನ್ನ, ಆಮೇನ್. ಸೈತಾನನು ಅನೇಕ ಮಕ್ಕಳ ಒಳಗಡೆ ತೂರಿ, ಕೇಳ್ರಿ ಹೇಳ್ತೀನಿ, ಸೈತಾನನು ಅನೇಕ ಮಕ್ಕಳ ಒಳಗಡೆ ತೂರಿ, ತಂದೆ ಅಂದ್ರೆ ಆಗಲ್ಲ, ತಾಯಿ ಅಂದ್ರೆ ಆಗಲ್ಲ, ಕುಟುಂಬ ಅಂದ್ರೆ ಆಗಲ್ಲ, ಆ ರೀತಿ ತಾಯಿಯಿಂದ ದೂರಾಗಿ, ತಂದೆಯಿಂದ ದೂರಾಗಿ, ಕುಟುಂಬದಿಂದ ದೂರಾಗಿ ಜೀವಿಸ್ತಾ ಇದ್ದಾರೆ. ಮಕ್ಕಳ ಒಳಗಡೆ ಸೈತಾನನ ತೋರಿ. ದೇವರು ಹೇಳೋದೇನು ಗೊತ್ತಾ? ನೀವು ಪ್ರಾರ್ಥನೆ ಮಾಡಿದ್ರೆ ದೂರ ಹೋದಂತ ಮಕ್ಕಳು, ತಾಯಿಯಿಂದ ದೂರ ಹೋದಂತ ಮಕ್ಕಳು, ತಂದೆಯಿಂದ ದೂರ ಹೋದಂತ ಮಕ್ಕಳು, ಕುಟುಂಬದಿಂದ ದೂರ ಹೋದಂತ ಮಕ್ಕಳ ಮತ್ತೆ ವಾಪಸ್ ಕರ್ಕೊಂಬಂದು ಅವರ ತಂದೆ ತಾಯಿ ಕೈಗಳಲ್ಲಿ ಅವರ ಮಕ್ಕಳನ್ನು ನಾನು ಒಪ್ಪಿಸ್ತೇನೆ. ಆಮೇನ್. ಇನ್ನು ಎರಡನೇದಾಗಿ, ಎಷ್ಟೋ ಮಂದಿ ಗಂಡಂದರು ಒಳಗಡೆ ಸೈತಾನನ್ನು ತೂರಿ, ಎಷ್ಟೋ ಮಂದಿ ಒಳಗಡೆ ದೇಶೋತ್ರ ಸೈತಾನನ್ನು ತೂರಿ, ದೇಶೋತ್ರ ಆ ಹೆಂಡತಿಯಿಂದ ಅಗಲಿಸಿದಾನೆ, ಆ ಹೆಂಡತಿಯಿಂದ ಅಗಲಿಸಿದಾನೆ, ಆ ಕುಟುಂಬದಿಂದ ಅಗಲಿಸಿದಾನೆ. ಅಂಥವ್ರು ಯಾರಾದ್ರೂ ಇದ್ರೆ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಗಂಡನಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೆ, ನೀವು ಮೊರೆ ಇಟ್ರೆ, ನಿಮ್ಮ ಗಂಡನ ಒಳಗಿರುವಂತ ಆ ದುರಾತ್ಮ ಹೊರಗೋಗಿ ಮತ್ತೆ ಆ ಗಂಡನ ಈಗ ಆ ಹೆಂಡತಿ ಹತ್ರ ವಾಪಸ್ ಬರೋ ತರ, ಆ ಕುಟುಂಬದ ಹತ್ರ ವಾಪಸ್ ಬರೋ ತರ ಆ ಗಂಡನನ್ನ ಹೆಂಡತಿಯ ಕೈಗೆ ದೇವರು ಒಪ್ಪಿಸುತ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟೋ ಮಂದಿ ಹೆಂಡತಿಯರ ಒಳಗಡೆ ಕೂಡ ಸೈತಾನನು ದೂರಿ, ಎಷ್ಟೋ ಮಂದಿ ಹೆಂಡತಿ ಒಳಗಡೆ ಕೂಡ ಸೈತಾನನು ದೂರಿ ಗಂಡನಿಂದ ದೂರಾಗಿದ್ದಾರೆ, ಗಂಡನ ಮನೆಯವರಿಂದ ದೂರಾಗಿದ್ದಾರೆ. ಸ್ತೋತ್ರ, ದೂರಾಗಿದ್ದಾರೆ. ಆದರೆ ಅಂಥ ಸ್ಥಿತಿಲಿ ಅಂತ ಗಂಡಂದಿರು, ನಿಮ್ಮ ಹೆಂಡತಿಯರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನೀವು ನಿಮ್ಮ ಹೆಂಡತಿಯರಿಗಾಗಿ ನೀವು ಮೊರೆ ಇಡ್ರಿ, ನಿಮ್ಮ ಹೆಂಡತಿಯರಿಗಾಗಿ ನೀವು ಪ್ರಾರ್ಥನೆ ಮಾಡಿದರೆ ಅವರ ಒಳಗಿರುವಂಥ ದುರಾತ್ಮ ದೇವರು ತೆಗೆದುಹಾಕಿ ಮತ್ತೆ ಗಂಡನ ಹತ್ರ ವಾಪಸ್ ಬರೋ ಥರ, ಕುಟುಂಬಕ್ಕೆ ವಾಪಸ್ ಬರೋ ಥರ ಆತನ ಹೆಂಡತಿಯನ್ನ ಆತನ ಕೈಗೆ ದೇವರು ತಿರುಗಿ ಒಪ್ಪಿಸುತ್ತಾರೆ. ಆಮೇನ್, ಆಮೇನ್. ನನಗೆ ನೆನಪಿದೆ, ನಮ್ಮ ಆರಾಧನೆಗೆ ಇಲ್ಲೇ ಪಕ್ಕದ ಒಂದು ಹಳ್ಳಿಯಿಂದ ಒಬ್ಬ ಸಹೋದರ ನಮ್ಮ ಆರಾಧನೆಗೆ ಬರ್ತಾನೆ. ಆತನ ಸಮಸ್ಯೆ ಏನಂದರೆ, ಆತನಿಗೆ ದೆವ್ವ ಹಿಡಿದಿದೆ, ದುರಾತ್ಮ ಆವರಿಸಿದೆ. ಚೆನ್ನಾಗಿ ಓದುವಂಥ ಹುಡುಗ, ಚೆನ್ನಾಗಿ ಸ್ಟಡಿ ಮಾಡಿದಂಥ ಹುಡುಗ, ಇನ್ನೇನು ಸ್ಟಡಿ ಮಾಡಿ ಒಳ್ಳೆ ಜಾಬಿಗೆ ಹೋಗುವಂಥ ಹುಡುಗ. ನೀವು ನಂಬ್ತೀರಿಯಾ? ಇದ್ದಕ್ಕಿದ್ದಂಗೆ ದುರಾತ್ಮ ಆವರಿಸಿ, ಸೈತಾನನ ಆವರಿಸಿ, ಓದಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಕಾಲೇಜ್ಗೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಓದೇ ಮರ್ತೋಗಿದ್ದಾನೆ, ಆ ಕಾಲೇಜ್ ಮರ್ತೋಗಿದ್ದಾನೆ, ಮೌನವಾಗಿರ್ತಾನೆ, ಮನೇಲಿ ಯಾರನ್ನೂ ಸೇರಲ್ಲ, ಯಾರನ್ನು ಮಾತಾಡ್ಸಲ್ಲ. ಇಷ್ಟು ದಿನ ನಮ್ಮ ಮಗ ಎಷ್ಟು ಚೆನ್ನಾಗಿದ್ದ, ಯಾಕೆ ಇತ್ತೀಚೆಗೆ ನಮ್ಮ ಮಗ ಈ ರೀತಿ ಮಾಡ್ತಾ ಇದ್ದಾನೆ? ಓದಲಿಕ್ಕೆ ಮನಸ್ಸಿಲ್ಲ, ಪುಸ್ತಕನೇ ಕೈಯಲ್ಲಿ ಹಿಡಿತಾ ಇಲ್ಲ, ಕಾಲೇಜ್ಗೆ ಹೋಗ್ತಾ ಇಲ್ಲ, ಅವನು ಇಷ್ಟ ಬಂದಂಗೆ ಮಾಡ್ತಾ ಇದ್ದಾನೆ. ಏನಾಗಿದೆ ನಮ್ಮ ಮಗನಿಗೆ ಅಂತ ಒಂದು ರೀತಿ ಕರೆಂಟ್ ಹೊಡೆದಂಥ ಮನುಷ್ಯನ ಥರ ಆತನ ಬಗ್ಗೆ ಆತನಿಗೆ ಜ್ಞಾಪಕ ಇಲ್ಲ, ಆ ರೀತಿ ಒಂದು ರೀತಿ ಮೆಂಟಲ್ ಶಾಕ್ ಆದವ್ರು ಹೆಂಗಾಗಿರ್ತಾರೆ ಆ ರೀತಿ. ಅಂದರೆ ಇದನ್ನ ಮೆಂಟಲ್ ಶಾಕ್ ಅಂದರೆ ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ, ಯಾರ ಹತ್ರ ಮಾತಾಡಲ್ಲ. ಅಷ್ಟು ಚೆನ್ನಾಗಿರುವಂಥ ಮಗನು ಇದ್ದಕ್ಕಿದ್ದಂಗೆ ಸುಮಾರು ತಿಂಗಳುಗಳ ಕಾಲ ಹಿಂಗೆ ಆಯಿತು. ಯಾರ ಆ ಊರಿಂದ ಬರುವಂಥ ದೇವ್ರ ಮಕ್ಕಳು, ಅರೆ ಎಷ್ಟು ಒಳ್ಳೆ ಹುಡುಗ, ಯವನಸ್ಥ ಹುಡುಗ, ಕಾಲೇಜ್ ಓದ್ತಾ ಇದ್ದಾನೆ,
ಕಾಲೇಜ್ ಓದ್ತಾ ಇಲ್ಲ ಇವಾಗ. ಈ ರೀತಿ ಆಗಿದೆ ಅಂತ ಅನೇಕರಿಗೆ ಗೊತ್ತಾಗಿ, ಈ ದೇವ್ರ ಮಕ್ಕಳಿಗೆ ಗೊತ್ತಾಗಿ ಆತನಿಗೆ ಹೇಗೆ ಸುವಾರ್ತೆ ಹೇಳಿ ಆ ಕುಟುಂಬದವರಿಗೆ ಇಲ್ಲಿಗೆ ಈ ಆರಾಧನೆ ಕರ್ಕೊಂಡ್ಬಂದಿದ್ದಾರೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಪಡ್ತಾ ಇದ್ದೀನಿ ಆ ಹುಡುಗನ್ ನೋಡಿ. ಇಲ್ಲಿ ಆರಾಧನೆ ಕರ್ಕೊಂಡ್ಬಂದಿದ್ದಾರೆ. ನಾನು 10 ಮಾತಾಡಿದ್ರೆ ಅವನು 1 ಮಾತಾಡ್ತಾನೆ. ಪ್ರಾರ್ಥನೆ ಮಾಡಿದ್ರೆ ಕಣ್ಣು ಮುಚ್ಚ ಅಂದ್ರೆ ಕಣ್ಣು ಮುಚ್ಚಕ್ಕಾಗಲ್ಲ, ಸುಮ್ಮನೆ ಕಣ್ ತೆಗೆದು ನೋಡ್ತಾನೆ, ಸುಮ್ಮನೆ ಏನು ಮಾತಾಡಲ್ಲ. ಒಂದು ರೀತಿ ಮೊಬ್ಬು ಆವರಿಸ್ತಾ ಇನ್ನೊಂದು ಮನುಷ್ಯ ಹೆಂಗಿರ್ತಾನೆ ಆ ರೀತಿ ಮೊಬ್ಬು ಆವರಿಸ್ದಂಗಿರ್ತಾನೆ. ಪ್ರಾರ್ಥನೆ ಮಾಡಿ ದೇವ, ಅವ್ರ ತಂದೆ ತಾಯಿಗಳು ಎಷ್ಟು ಚೆನ್ನಾಗಿರುವಂಥ ಮಗ ಇವಾಗ ಕಾಲೇಜ್ ಹೋಗ್ತಾ ಇಲ್ಲ, ಓದಕ್ಕೆ ಮನಸ್ಸು ಬರ್ತಾ ಇಲ್ಲ, ಇವನು ಒಂಥರ ಮಾತಾಡ್ತಾ ಇಲ್ಲ, ಮೌನವಾಗಿರ್ತಾನೆ, ಸೈಲೆಂಟ್ ಆಗಿರ್ತಾನೆ, ಇಷ್ಟು ಚಕಿಮಿಕ್ಕಿರುವಂಥ ಮಗ ಏನು ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಟಲ್ಲ ಅಂತ ಅವರು ಸಹ ದುಃಖದಲ್ಲಿದ್ದ ಇಲ್ಲಿ ಕರ್ಕೊಂಬಂದಿದ್ದಾರೆ. ಆ ಹುಡುಗನಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಭಾರದಿಂದ ಪ್ರಾರ್ಥನೆ ಮಾಡಿದ್ದೀವಿ. ಒಂದು 3 ವಾರ ಕಂಟಿನ್ಯೂ ಬಂದಿದ್ದಾನೆ. ದೇವರು ಆ ಯೌವನಸ್ಥನನ್ನು ದೇವರು ಸಂಪೂರ್ಣ ಸ್ವಸ್ಥಪಡಿಸಿದ್ದಾನೆ. ಈಗ ಆ ಹುಡುಗ ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ಕಾಲೇಜ್ಗೆ ಹೋಗಿ ಓದು ಮುಗಿಸಿ ಒಂದು ಪ್ರೈವೇಟ್ ಜಾಬ್ ಕೆಲಸ ಮಾಡ್ತಾ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇವತ್ತು ಜಾಬ್ ಮಾಡುವಂತ ದೇವರ ಅದ್ಭುತ ಮಾಡಿದ್ದಾನೆ. ದೊಡ್ಡ ಚಪ್ಪಾಳೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ದೇವ್ರ ಯಾರಾದ್ರೂ ನಿಮ್ಮ ಕುಟುಂಬಸ್ಥರಲ್ಲಿ ದುರಾತ್ಮ ಇದ್ದರೆ ದೇವರು ಸ್ವಸ್ಥ ಮಾಡ್ತಾನೆ. ದುರಾತ್ಮ ಇರೋದಕ್ಕೆ ಅವ್ರು ಹಂಗೆ ಆಡೋದು.